ನಾವು 1.5 ವರ್ಷದಿಂದ ನಾವು ಸತತವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ತಾಯಿನ ಕಳ್ಕೊಂಡಂಗೆ ಅಲ್ವಾ ಭೂಮಿ ಕಳ್ಕೊಂಡ್ರೆ ಪ್ರಾಣ ತೆಗೀರಿ ಪರವಾಗಿಲ್ಲ, ಆದ್ರೆ ನಾವಂತೂ ಜಮೀನ್ ಬಿಡಲ್ಲ. ಮರ ಹೊಡಿ, ನೀರ್ ಖಾಲಿ ಮಾಡು, ನೀರ್ ಗಲೀಜ್ ಮಾಡು, ನನ್ ಮನೆ ಚೆನ್ನಾಗಿರೋ ಸಾಕು. ನಮ್ಮ ಭಾಗದ ನಮ್ಮ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳ ಸುತ್ತಮುತ್ತಲಿನಲ್ಲಿ 25 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಯಾಕಿದಾವೆ? ಸೈಟ್ ತಗೊಂಡ್ಬಿಡ್ತೀವಿ, ಮನೆ ಕಟ್ಕೊಂಡ್ಬಿಡ್ತೀವಿ, ಜೀವನ ಏನ್ ಮಾಡೋದು? ಕೃಷಿಯಿಂದ ನಾವು ನಮ್ಮಿಂದ ಅಭಿವೃದ್ಧಿ. ಇದರಲ್ಲಿ ನಷ್ಟನೂ ಅನುಭವಿಸಿದೀವಿ, ಲಾಭನೂ ಅನುಭವಿಸಿದೀವಿ. ಸುತ್ತಾನಲ್ಲೂರ್ ಕೆರೆಯಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕು ಅಂದ್ರೆ ನೀರ್ನಲ್ಲಿ ಕುಡಿತಾ ಇದ್ವಿ. ಆ ನೀರ್ನ ಒಳ್ಳೆ ಎಳ್ನೀರ್ ತರ ಇರ್ತಾ ಇತ್ತು. ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಎಲ್ಲೋ ದಲಿತ MLA ಅಂತ ಕಡೆಗಣಿಸ್ತಾ ಇದ್ದಾರೆ. 1 ವರ್ಷದಲ್ಲಿ 45 ಲಕ್ಷ ರಿಕವರ್ ಮಾಡ್ತೀವಿ. ನೀವು ಸ್ಟಾರ್ಟ್ಅಪ್ ಎಕ್ಸಾಂಪಲ್ ಕೊಟ್ರಿ, ಇದು ನಮ್ಮ ಸ್ಟಾರ್ಟ್ಅಪ್. ಅದ್ರಲ್ಲಿ ಬರ್ತಕ್ಕಂತ ತ್ಯಾಜ್ಯದ ನೀರು, ಕಲುಷಿತ ಗಾಳಿ, ಜನ ಒತ್ತಡ, ಅನ್ಯ ಭಾಷಿಕರು. DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಬಿ ಶಿವಣ್ಣ ಅವರ ಮಾತನ್ನ ಕಡೆಗಣಿಸ್ತಾರೆ ಅಂತ ಅನ್ಸುತ್ತೆ. ನಮ್ಮ ಮುಂದೆ ಕಾರ್ಪೊರೇಟ್ ಕಂಪನಿ ಏನೂ ಇಲ್ಲ. ಜಮೀನುಗಳು ಕಿತ್ಕೊಂಡ್ಬಿಟ್ಟು ನಮ್ಮನ್ನ ಗುಳೆ ಎಬ್ಸಿ ಬೇರೆ ಕಡೆ ಕಳ್ಸಿದ್ರೆ ಎಲ್ಲೋಗೋಣ ನಾವು? ನಮ್ಮ ಆಕ್ರೋಶವನ್ನ ಅಲ್ಲಿ ಅವರು ಕೆಣಕಕ್ ನೋಡಿದ್ರು ಸ್ವಾಮಿ. ಬಲವಂತವಾಗಿ ಸ್ವಾಧೀನ ಪಡಿಸ್ಕೊಳ್ಳಕ್ ಬಂದ್ರೆ ಅವ್ರು ಇಲ್ಲಿಂದ ಆಚೆ ಹೋಗಲ್ಲ. ಇದು ನೇರ ಆರೋಪ. ನಾವು ಭೂಮಿ ಕೊಡಕ್ಕೆ ತಯಾರಿಲ್ಲ, ಅವ್ರ ಎಣ ಇಲ್ಲಿ ಬೀಳುತ್ತೇನೋ ಗೊತ್ತಿಲ್ಲ. ನಮಸ್ತೆ ಕರ್ನಾಟಕ. ಇತ್ತೀಚೆಗೆ ಅದರಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಇವತ್ತಿಗೆ ನಾವು ನೋಡ್ತಿದೀವಿ, ಬಿಡದಿಯಲ್ಲಿ ರೈತ ಹೋರಾಟವನ್ನ ಕಾಣ್ತಾ ಇದೀವಿ. ಅದೇ ರೀತಿ ಸರ್ಜಾಪುರದಲ್ಲೂ ಕೂಡ ಕಳೆದ ಕೆಲ ದಿನಗಳಿಂದ ಹೋರಾಟ ನಡೀತಿದೆ. ರೈತ ಹೋರಾಟ ಅಂತ ಬಂದಾಗ ಇದೇ ಮೊದಲೇನಲ್ಲ. ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೂ ಸರ್ಕಾರದಿಂದ ಅತಿ ಹೆಚ್ಚು ಶೋಷಣೆಗೆ ಒಳಗಾದಂತ ವರ್ಗ ಯಾರು ಅಂದ್ರೆ ಅದು ರೈತರ ಅಂತ ಹೇಳ್ಬೋದು. ಒಂದು ಅಣೆಕಟ್ಟನ್ನ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ಭೂಮಿ ಬೇಕು, ಅಥವಾ ಯಾವ್ದೊಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ಭೂಮಿ ಬೇಕು, ಅಥವಾ ಯಾವ್ದೊಂದು ಟೌನ್ಶಿಪ್ ಅನ್ನ ಮಾಡ್ತೀನಿ, ಯಾವ್ದೊಂದು AS ಸಿಟಿಯನ್ನ ಮಾಡ್ತೀನಿ, ಯಾವ್ದೊಂದು ಸ್ವಿಫ್ಟ್ ಸಿಟಿಯನ್ನ ಮಾಡ್ತೀನಿ ಅಂತ ಬಂದಾಗ ಭೂಮಿ ಬೇಕು. ಆದ್ರೆ ಭೂಮಿ ಬೇಕಾದಾಗ್ಲೆಲ್ಲವೂ ಕೂಡ ಸರ್ಕಾರ ನೋಡುವಂತದ್ದು ರೈತರ ಭೂಮಿಯನ್ನ. ಇವತ್ತಿಗೆ ರೈತ, ನಾವೆಲ್ಲ ಅನ್ಕೊಳ್ತೀವಿ ಕೃಷಿ ಮಾಡೋದು ಸುಲಭ ಇಲ್ಲ, ಆ ಕಾರಣಕ್ಕೆ ಕೃಷಿಕರೆಲ್ಲ ಕೃಷಿಯನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಅಂತ. ಆದ್ರೆ ಒಂದೇನು ಅಂದ್ರೆ ಇವತ್ತಿನ ಕಾಲದಲ್ಲೂ ಕೂಡ ನಾವು ಯಾವುದೇ ರೈತ ಹೋರಾಟವನ್ನ ತಗೊಂಡಾಗ ಅಲ್ಲಿರುವಂತ ಜನರನ್ನ ನೋಡಿದಾಗ ಅವ್ರು ಯಾರು ಕೂಡ ಭೂಮಿಯನ್ನು ಕೊಡ್ತೀವಿ ಅಂತ ಹೋರಾಟ ಮಾಡ್ತಿಲ್ಲ, ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಿರುವಂತದ್ದು. ಸೊ ಅದರ ಮುಂದುವರೆದ ಭಾಗ ಆಗಿ ಇಷ್ಟು ದಿನಗಳ ಕಾಲ ನಾನು ಬಿಡದಿ ರೈತ ಹೋರಾಟವನ್ನ ಕವರ್ ಮಾಡಿದ್ದೆ. ಆದ್ರೆ ಇವತ್ತಿಗೆ ನಾನ್ ಬಂದಿದ್ದೀನಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿರುವಂತ ಈ ಒಂದು ಹಳ್ಳಿಗೆ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣ, ಒಂದ್ ಅನ್ಸೋದೇನು ಅಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ನೀವು ನಿಮ್ಮ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸಿದ್ರಿ ಅಂತ ಅನಿಸ್ತಿದ್ಯಾ? ಸರ್, ಆ ತರದ್ದು ಯಾವುದೇ ಲೆಕ್ಕಾಚಾರ ಇಲ್ಲ. ನಾವು ಒಂದು ನಿರ್ದಿಷ್ಟ ಮನುಷ್ಯನ ಮೇಲೆ ನಾವು ದೂರೋದು ತಪ್ಪು. ಯಾಕಂದ್ರೆ ನಮ್ಮದು ಸರ್ಕಾರ, ಅವರು ವ್ಯವಸ್ಥೆಯಲ್ಲಿರೋದು. ಅವರು ವ್ಯವಸ್ಥೆಯಲ್ಲಿ 108 ಗೊಂದಲ ಇದ್ದು ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಸಿದ್ದರಾಮಯ್ಯನ್ಗೂ ಟಾಂಗ್ ಕೊಟ್ಟಿದೀವಿ, ಹಂಗೆ DK ಶಿವಕುಮಾರ್ಗೂ ಕೊಡ್ತೀವಿ. ಕಳೆದ ಎಷ್ಟು ದಿನಗಳಿಂದ ನೀವು ಹೋರಾಟ ಮಾಡ್ತಿದ್ದೀರಾ? ನಾವು 1.5 ವರ್ಷದಿಂದ ನಾವು ಸತತವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ, ಒಂದ್ ಅನ್ಸದೇನು ಅಂದ್ರೆ 1.5 ವರ್ಷದಿಂದ ನೀವು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರೆ ಅಂತೇಳಿ ಯಾರು ಜನರಿಗೆ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಯಾವಾಗ ನೀವು ಒಂದಿಷ್ಟು ನಿಮ್ಮ ರೈತರ ಮೇಲೆ ಒಂದು ಲಾಠಿ ಚಾರ್ಜ್ ರೀತಿಯಲ್ಲಿ ಮಾಡ್ಲಾಗುತ್ತೆ, ಆಗ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈಗ ಕರ್ನಾಟಕ ನಿಮ್ಮ ಕಡೆ ನೋಡ್ತಿರುವಂತದ್ದು. ಈ ಕಳೆದ 400 ಅಥವಾ ಏನು 1.5 ವರ್ಷದಿಂದ ಇಲ್ಲಿ ಹೋರಾಟ ಯಾವ ರೀತಿ ಇತ್ತು, ಯಾತಕ್ಕೋಸ್ಕರ ಈ ಹೋರಾಟ? ಸರ್, ನಾವು ಸ್ವಾಭಿಮಾನವಾಗಿ ಮತ್ತೆ ನಮ್ಮ ಸಂವಿಧಾನದ ಕೈಪಿಡಿಯಲ್ಲಿ ನಾವು ನಡೀತಾ ಇದ್ವಿ. ಮೊನ್ನೆನೋ ಇದೇ ರೀತಿ ನಾವು ಮನವಿ ಕೊಡಕ್ ಹೋಗಿದ್ವಿ. ನಮ್ಮ ಆಕ್ರೋಶವನ್ನ ಅಲ್ಲಿ ಅವರು ಕೆಣಕಕ್ ನೋಡಿದ್ರು ಸ್ವಾಮಿ. ಅದಕ್ಕೆ ನಾವು ರೋಡಲ್ಲಿ ಕುತ್ಕೊಂಡು ಅವ್ರಿಗೆ ಮಾಂಜ ಕೊಟ್ಟಿದೀವಿ. ನಾಳೆ ಬೆಳಗ್ಗೆ ಇನ್ನ ಅವರು ನಮ್ಮ ರೈತರನ್ನ ರೋಡಲ್ಲಿ ಕೂರಿಸಿದ್ರು, ನಾವು ಅವ್ರನ್ನ ಮಂಡಿ ಊರ್ಗ್ ಕೂರ್ಸೋ ತರ ನಾವು ಮಾಡ್ತೀವಿ. ಇದು ನಮ್ಮ ಕಿಚ್ಚೆದೆಯ ಹೋರಾಟಗಾರರಿಂದ ನಾವ್ ಹೇಳಕ್ ಬಯಸ್ತೀವಿ. ಅಣ್ಣ, ಒಂದೇನು ಅಂದ್ರೆ ಬೆಂಗಳೂರು ಅಂತ ಬಂದಾಗ ಇವತ್ತಿಗೆ ಜಗತ್ತಿನಲ್ಲೇ ತುಂಬಾ ಫೇಮಸ್ IT-BT ಸಿಟಿ ಅಂತ. ಈಗಾಗ್ಲೇ ಬೆಂಗಳೂರಲ್ಲೇನೆ ವೈಟ್ ಫೀಲ್ಡ್ ಆಗಿರ್ಲಿ ಅಥವಾ ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಲಿ, ಅದೇ ರೀತಿ 3ನೇ ಟೆಕ್ನಾಲಜಿ ಹಬ್ಬನ್ನಾಗಿ ಸರ್ಜಾಪುರವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅಥವಾ ಸ್ವಿಫ್ಟ್ ಸಿಟಿಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಸ್ವಿಫ್ಟ್ ಸಿಟಿ ಆಯ್ತು ಅಂದ್ರೆ ಟೆಕ್ನಾಲಜಿ ಹಬ್ಬ ರೀತಿ ಬೆಳೆಯುತ್ತೆ ಅನ್ನೋದಾದ್ರೆ ಇಲ್ಲೇನು ಅಭಿವೃದ್ಧಿ ಆಗುತ್ತೆ, ನಿಮ್ಮೆಲ್ರಿಗೂ ಇನ್ನು ಒಳ್ಳೊಳ್ಳೆ ಕೆಲಸ ಸಿಗುತ್ತೆ ಅಂತ ಅನ್ಸಲ್ವಾ? ಸರ್, ಇದು ನೀವು 100ಕ್ಕೆ 100 ಸತ್ಯವಾದ ಮಾತು ಹೇಳಿದ್ರಿ. ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಲ್ಲ ಸರ್, ಹಲವಾರು ಜಿಲ್ಲೆಗಳಿದೆ. ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು
ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ಏನು ಏಷ್ಯಾ ನಂಬರ್ 1. ಅದರಲ್ಲಿ ಸರ್ಜಾಪುರ ಏಷ್ಯಾದಲ್ಲೇ ಅತಿ ಉತ್ತಮವಾದ ಬೆಳವಣಿಗೆಯಲ್ಲಿದೆ ಸರ್. ಅದ್ರಲ್ಲಿ ಬಂದ್ಬಿಟ್ಟು ನೀವು ಸಿಫ್ಟ್ ಸ್ವೀಟಿ ಮಾಡ್ತೀನಿ, ಅದು ತಪ್ಪಲ್ವಾ ಸರ್? ಬೆಳವಣಿಗೆ ಇದೆ, ಅದ್ರಲ್ಲಿ ನೀವು ಬೆಳವಣಿಗೆ ಮಾಡೋದು ನಿಮ್ ಎಂತ ನೈತಿಕತೆ ಇದೆ ಸರ್? ಬೆಳವಣಿಗೆ ಇಲ್ದ ಕಡೆ ಮಾಡಿದ್ರೆ ನಿಮ್ದೊಂದು ತೋರಿಕೆ, ನಿಮ್ಮದೊಂದು ಸರ್ಕಾರ, ಉದ್ಯೋಗ ಸೃಷ್ಟಿ, ಮತ್ತೊಂದು ಅಂತ ನೀವು ಹೇಳ್ಕೋಬಹುದು ಸರ್. ಉದ್ಯೋಗ ಇರೋ ಕಡೆನೆ ಉದ್ಯೋಗ ಸೃಷ್ಟಿ ಯಾಕೆ ಬೇಕು? ಇಲ್ಲಿ ಇಷ್ಟು ದಿನ ನೀವೇನು ಕೃಷಿಯ ಮೇಲೆ ಅವಲಂಬಿತರಾಗಿದ್ರಿ, ಈಗಲೂ ನೀವು ಕೃಷಿಯನ್ನ ಮಾಡ್ತಿದ್ದೀರಾ. ಕೃಷಿ ಸಾಕಾಯ್ತು, ಕೃಷಿಯಲ್ಲಿ ಖುಷಿ ಕಡಿಮೆ ಅಂತ ಅನ್ಸಿಲ್ವಾ ನಿಮಗೆ? ಸರ್, ಒಬ್ಬ ಮನುಷ್ಯ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ 40 ವರ್ಷ ಅಷ್ಟೇ ಅವನಿಗೆ ಸೀಮಿತ ಅವಧಿ ಇರೋದು. ಏನು 25 ವಯಸ್ಸಾದಿನಿಂದ 40 ವರ್ಷ ಕೆಲಸ ಮಾಡಕ್ ಮಾತ್ರ ಸೀಮಿತ ಆಗಿರ್ತಾನೆ. ಅದೇ ಈಗಿನ ಕಾಲದಲ್ಲಿ LKG ಹುಡುಗನು ನಮ್ಮ ಮನೆಯಲ್ಲಿ ರೈತನ ಕೆಲಸ ಮಾಡ್ತಾ ಇದ್ದಾನೆ. 70 ವರ್ಷದ ಮುದುಕರು ಕೂಡ ನಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ಉದ್ಯೋಗ ಸೃಷ್ಟಿ ನೀವು ಎಲ್ಲಿಂದ ಕಂಡುಕೊಡ್ತೀರಾ? ಯಾವ್ದು ನಿಮ್ ನೈತಿಕತೆ? ಯಾವ ತರ ಇರುತ್ತೆ? ಒಂದೇನು ಅಂದ್ರೆ ಸರ್ಜಾಪುರ ಅಂತ ಬಂದಾಗ ಈಗಾಗಲೇ ಸರ್ಜಾಪುರದಲ್ಲಿ ಒಂದಿಷ್ಟು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳಲಾಗಿದೆ. ಆದ್ರೆ ಹಿಂದೆ ಅಷ್ಟೆಲ್ಲ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ನೀವು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲಿಲ್ಲ. ಆದ್ರೆ ಈಗ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ನೀವು ಹೋರಾಟ ಮಾಡ್ತಿದ್ರಲ್ಲ, ಕಾರಣ ಏನು? ಸರ್, ನಾವು ಮುಂಚೆಯಿಂದನೂ ಹೋರಾಟ ಮಾಡಿದ್ದಾರೆ. ಆದ್ರೆ ಆಗಿನ ಕಾಲದಲ್ಲಿ ಅಭಿವೃದ್ಧಿ ಬೇಕಾಗಿತ್ತು. ಈಗಿನ ಕಾಲದಲ್ಲಿ ಅಭಿವೃದ್ಧಿ ಸಾಕಾಗಿದೆ. ಯಾಕೆ ಅಂದ್ರೆ ಅದ್ರಲ್ಲಿ ಬರ್ತಕ್ಕಂತ ತ್ಯಾಜ್ಯದ ನೀರು, ಕಲುಷಿತ ಗಾಳಿ, ಜನ ಒತ್ತಡ, ಅನ್ಯ ಭಾಷಿಕರು, ಮತ್ತೆ ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಏನೋ ನೀವು ಆ ಕಡೆ ಹೋರಾಟ ಮಾಡಿಲ್ಲ. ಅಭಿವೃದ್ಧಿ ಯಾವ ತರ ಅಭಿವೃದ್ಧಿ? ನನ್ ಒಂದೇ ಒಂದು ತೀವ್ರತೆ ಒಂದು ಮಾತು ಹೇಳ್ತೀನಿ ಕೇಳಿ, ಆಲೋಚನೆ ಮಾಡಿ. ನಮ್ಮ ಭಾಗದ, ನಮ್ಮ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳ ಸುತ್ತಮುತ್ತಲಿನಲ್ಲಿ 25 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ 25 ಯಾಕಿದಾವೆ? ಇದೇ ರೀತಿ ಡೆವಲಪ್ಮೆಂಟ್ ಆಗ್ತಿದೆ, ಅದಕ್ಕೆ ಇದೆ ಅಂತ ಆ ತರನು ಒಂದು ಲೆಕ್ಕಾಚಾರ ಇದೆ. ಮತ್ತೆ ಕಾಯಿಲೆಗೆ ಗುರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಅಲ್ಲ, ಇನ್ನೊಂದು ಸರ್ಜಾಪುರ ಅಂತ ಬಂದಾಗ ಇಲ್ಲಿ ಚಂದಾಪುರ ಕೆರೆ ಬೇರೆ ಇದೆ. ಆ ಚಂದಾಪುರ ಕೆರೆ ಅಂತ ಬಂದಾಗ ಒಂದಿಷ್ಟು ವರ್ಷಗಳ ಹಿಂದೆ ನಾನೇ ಯಾವ್ದೋ ಒಂದು ಮಾಧ್ಯಮದಲ್ಲಿ ನೋಡಿದ್ದು. ರಾತ್ರಿ ಆ ರೀತಿ ಇರಲಿಲ್ಲ, ಆದ್ರೆ ಬೆಳಗಿನ ಜಾವ ಹೋಗಿ ನೋಡಿದ ತಕ್ಷಣ ಅಲ್ಲಿ ನೊರೆ ಎಲ್ಲ ತುಂಬಿತ್ತು. ಅವತ್ತಿಗೆ NGT, ಏನು ಹಸಿರು ನ್ಯಾಯಾಧಿಕರಣ, NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಏನ್ ಹೇಳ್ತೀವಿ, ಅವರು ಸರ್ಕಾರಕ್ಕೆ 500 ಕೋಟಿ ಪೆನಾಲ್ಟಿಯನ್ನ ಹಾಕ್ತಾರೆ. ಅಂಡ್ ಒಂದಿಷ್ಟು ದುಡ್ಡನ್ನ, 2.5 ಕೋಟಿ ದುಡ್ಡನ್ನ ಎತ್ತಿಡ್ಲಾಗುತ್ತೆ ಚಂದಾಪುರ ಕೆರೆಯನ್ನ ಏನು ಶುದ್ಧೀಕರಣಗೊಳಿಸ್ಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಆ ರೀತಿ ಯಾವ್ದು ಕೆಲಸ ಕಾರ್ಯಗಳಾಗಿಲ್ವಾ? ಸರ್, ನಾವು ಪ್ರತಿಯೊಂದು ಪುಸ್ತಕದಲ್ಲಿ ಲೆಟರ್ ಮುಖಾಂತರ ಪ್ರತಿಯೊಬ್ಬರಿಗೂ ಅವ್ರನ್ನ ಸರ್ಕಾರದವ್ರನ್ನ ಕಾಡಿಸ್ತಾ ಇದೀವಿ. ಕಾಡಿಸಿ ಅವರು ಬೆಂದು ಬೇಸತ್ತೋಗಿದ್ದಾರೆ. ಚಂದಾಪುರ ಕೆರೆ ಆಗಿರ್ಲಿ, ಮುತ್ತಾನಲ್ಲೂರು ಕೆರೆ ಅಂತ ಹೆಸರು ಬಂದಾಗ ಅವರು ತಲೆ ಚೆಚ್ಕೊಂಡು ಸೈಡ್ಗೆ ಹೋಗೋದು ಇದೆ. ಈಗಿನ ಕಾಲದಲ್ಲೂ ಇವಾಗ್ಲೂ ನಾನು ಪ್ರತಿಯೊಂದು ದಿನ ಅದನ್ನ ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. ನಾನೇ ಸುಮಾರು ಕಂಟೆಂಟ್ ಕೇಸ್ಗಳು ಹಾಕಿದೀವಿ, ಹೋರಾಟ ಮಾಡ್ತಾ ಇದೀವಿ. ಇದು ಜನರ ಅಭಿಪ್ರಾಯದ ಮೇಲೆ ಇದೆ. ಅದನ್ನ ಅವರು ಯಾಕೆ ಅಂದ್ರೆ ಅವ್ರ ಕೈಯಲ್ಲಿ ನಿಸ್ಸಹಾಯಕರಾಗಿದ್ದಾರೆ. ಏನು ಕರ್ನಾಟಕ ಸರ್ಕಾರ ವ್ಯವಸ್ಥೆ, ಸರ್ಕಾರ ನಮ್ದು, ವ್ಯವಸ್ಥೆ ಮಾತ್ರ ಕಾಂಗ್ರೆಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಂದು ವ್ಯವಸ್ಥೆ ಕಾಂಗ್ರೆಸ್ ಅವರು, ಆ ವ್ಯವಸ್ಥೆ ಆಡಳಿತ ಮಾಡಕ್ ಬರ್ತಾ ಇದಾರಲ್ಲ, ಅವರ ವ್ಯವಸ್ಥೆಯಲ್ಲಿ ದುರಾಡಳಿತ ನಡೀತಾ ಇದೆ. ಮಾಡ್ಬೋದಾಗಿತ್ತು, ಮಾಡಿಲ್ಲ. ಆದ್ರೆ ನಾವೇನು ಅಂಜೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ನೀರಿದ್ದರೆ ನಾಳೆ, ನೀರಿಗಾಗಿ ನಡಿಗೆ, ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ಮುನ್ನಡೆಸಿದೀವಿ. ಮತ್ತೆ ಅವ್ರದೇ ನೀರಿದ್ದರೆ ನಾಳೆ ನಮ್ದಲ್ಲ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆಯು ಒಂದು ಪೋಸ್ಟರ್ ಮಾಡಿತ್ತು. ಅದನ್ನ ಇಟ್ಕೊಂಡೆ ನಾವು ಅಲ್ಲಿ ಮಾಡಿದ್ವಿ ಕಾರ್ಯಕ್ರಮ. ಅದಕ್ಕೆಲ್ಲ ಮನವಿ ಕೊಟ್ಟಿದ್ವಿ. ಅಲ್ಲ, ಒಂದೇನು ಅಂದ್ರೆ ವಿಪರ್ಯಾಸ, ಇತ್ತೀಚೆಗೆ ಜೂನ್ 5 ಏನ್ ಎನ್ವಿರಾನ್ಮೆಂಟಲ್ ಡೇ, ವಿಶ್ವ ಪರಿಸರ ದಿನಾಚರಣೆ ಇತ್ತು. ಅವತ್ತಿಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರಲ್ಲಿ ಲಕ್ಷ ಸಸಿಗಳನ್ನು ನೆಡಬೇಕು ಅಂತ. ಆದ್ರೆ ಇವತ್ತಿಗೆ ಅದೇ ಸಸಿಗಳು ನೆಟ್ಟು ಎಂಬರವಾಗಿ ಏನ್ ಬೆಳೆದಿದೆ ಅಂತ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ವಶಪಡಿಸ್ಕೊಳ್ತಿರುವಂತದ್ದು. ಅಣ್ಣ, ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಅಣ್ಣ, ಒಂದು ನಿಮ್ಮನ್ನ ನೋಡ್ತಿದ್ರೆ ಪಕ್ಕಾ ರೈತರು ಅಂತ ಅನ್ಸುತ್ತೆ. ಏನ್ ಬೆಳೆ ಬೆಳಿತೀರಾ? ನಾವು ಹಂದಿ ಸಾಕಾಣಿಕೆ ಮಾಡ್ತಾ ಇದೀವಿ, ಮತ್ತೆ ತೋಟಗಾರಿಕೆನೂ ಮಾಡ್ತಾ ಇದೀವಿ.
ಒಂದು ಹಂದಿ ಸಾಕಾಣಿಕೆ ಅಂತ ಬಂದಾಗ ಅದ್ರಲ್ಲೂ ಕೂಡ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಈ ಸರ್ಜಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಂದಿ ಸಾಕಾಣಿಕೆಯನ್ನು ಮಾಡ್ಲಾಗುತ್ತೆ ಅಂತ ಹೇಳಲಾಗುತ್ತೆ. ಹೌದು ಹೌದು. Okay. ಈಗ ನಮ್ಮ ಈ ಭೂಸ್ವಾಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶದಲ್ಲೇ ಮಾತ್ರ 10,000 ರಿಂದ 15,000 ಕೆಪಾಸಿಟಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ವಿ. ಓಕೆ ನಮ್ ತಾಲೂಕಲ್ಲಿ ಬಿಟ್ಟು ಓಕೆ ಈ 2,500 ಎಕರೆ ಒಳಗಡೆನೆ 15,000 ರಿಂದ 20,000 ಹಂದಿ ಸಾಕಾಣಿಕೆ ಅದೇ ಸಂಪೂರ್ಣ capacity. ತಾಲೂಕಲ್ಲ, ಹೌದು. ಎಷ್ಟು ಹಳ್ಳಿಗಳನ್ನ ವಶಪಡಿಸಿಕೊಳ್ಬೇಕು ಹೌದು. ಅಂತೇಳಿ ಸರ್ಕಾರ ಹೌದು. ಅಧಿಸೂಚನೆ ಹೊರಡಿಸಲಾಗಿತ್ತು ಅದ್ರಲ್ಲಿ. ಅದ್ರಲ್ಲಿ ಮಾತ್ರ ಓಕೆ, ಇಡೀ ತಾಲೂಕಲ್ಲಿ ತಗೊಂಡ್ರೆ 200 ಫಾರಂ ಇದೆ. ಹೆಂಗ್ ನಡೀತಿದೆ ವ್ಯಾಪಾರ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಈಗ ಸದ್ಯಕ್ಕೆ ಸ್ವಲ್ಪ ಏನೋ ವೈರಸ್ ಆಫ್ರಿಕನ್ ಸೈನ್ ಫೀವರ್ ಅಂತ ಅದು ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಇಟ್ಕೊಂಡಿದೀವಿ. Okay. ನಮ್ಮ ಸಾಕಾಣಿಕೆ ಎಲ್ಲ 1,000 ದಿಂದ 2,000 ಕೆಪಾಸಿಟಿ. ಆಗ ಏನೋ 25,000 ರಿಂದ 40,000 ಬರುತ್ತೆ ಇದ್ರಲ್ಲಿ. ಈಗ 10,000 ರಿಂದ 15,000 ಈಗಿದೆ. ಅದೇ ಕೃಷಿ ಅಂತ ಬಂದಾಗ ಅಥವಾ ಈ ರೀತಿ ಪಿಗ್ಗರಿ ಅಂದ್ರೆ ಹಂದಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಅಂತ ಬಂದಾಗ ಈ ರೀತಿ ಯಾವ್ದೋ ಒಂದು ವೈರಸ್ ಬಂದು ಆಗುತ್ತೆ ಅನ್ನೋದಾದ್ರೆ ಅದ್ರ ಬದಲು ಅಭಿವೃದ್ಧಿ ಆಯ್ತು ಅಂದ್ರೆ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ ಸರ್? ವೈರಸ್ ಬರುತ್ತೆ ಅಂತ ನಷ್ಟ ಆಗುತ್ತೆ ಅಂತ ನಾವು ಕೃಷಿನ ಬಿಡ್ತಾ ಇಲ್ಲ. Okay. ಇಲ್ಲ ಇದ್ರಲ್ಲಿ ಈ ಬೆಳೆನಲ್ಲಿ ಈಗ ಲಾಭ ಬಂದಿಲ್ಲ, ನಷ್ಟ ಆಯ್ತು ಅಂದ್ರೂ ಇದು ಬಿಟ್ಟು ಬಿಡೋರಲ್ಲ. ಇಲ್ಲಿಗೆ ಇದರಲ್ಲಿ ನಷ್ಟನೂ ಅನುಭವಿಸಿದೀವಿ, ಲಾಭನೂ ಅನುಭವಿಸಿದೀವಿ. ಆದ್ರೆ ರೈತ ಯಾವತ್ತೂನು ಇದ್ರಲ್ಲಿ ನಷ್ಟ ಆಗಿದೆ ಅಂತ ಕೃಷಿನ ಬಿಟ್ಟು ಹೋದವನಲ್ಲ. IT ಕಂಪ್ನಿಯಲ್ಲಿ ಕೆಲಸ ಮಾಡೋನು ನನಗ್ ನಷ್ಟ ಆಯ್ತು ಅಂತ ಅವ್ನು ನೇಣ್ ಹಾಕೊಂಡಿರೋದಿದೆ, ಸೂಸೈಡ್ ಮಾಡ್ಕೊಂಡಿರೋದಿದೆ. ಅವನಿಗೆ ರೈತನ ಕುಟುಂಬದಲ್ಲಿ ಸಾಯಂಕಾಲ 100 ಜನ ಬಂದ್ರೆ ಊಟ ಹಾಕೋ ಕೆಪಾಸಿಟಿ ಇದೆ. ಅಲ್ಲ, ರೈತರೇನಿಲ್ವಾ? ಕರ್ನಾಟಕ, ಮಹಾರಾಷ್ಟ್ರ, ಅದರಲ್ಲೂ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರುವಂತದ್ದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತ ವಿಚಾರದಲ್ಲಿ. ಸೊ ಆ ರೀತಿ ಜನರ ನೋಡಿದಾಗ ನಮ್ಗೆ ಅನ್ಸುತ್ತೆ ಕೃಷಿ ಸಾಕಾಗಿರ್ಬೇಕಪ್ಪ ಅಥವಾ ಕೃಷಿಯಲ್ಲಿ ಕಷ್ಟ ಆಗ್ತಿರ್ಬೇಕು ಅಂತ. ನಿಮ್ಗೆ ಯಾವತ್ತು ಆ ರೀತಿ ಅನ್ಸಿಲ್ಲ? ಸರ್, ನಮ್ಗೆ ನಮ್ಮ ತಾಲೂಕಲ್ಲಿ ನಾವು ಕಾರ್ಪೊರೇಟ್ ಕಂಪ್ನಿಗಿಂತ ಚೆನ್ನಾಗಿ ಕೃಷಿ ಮಾಡ್ತಾ ಇದೀವಿ. ಇಲ್ಲಿ ಓಕೆ, ಅಷ್ಟೊಂದು ಬಂಡವಾಳನೂ ಹಾಕಿದೀವಿ. ಕಾರ್ಪೊರೇಟ್ ಕಂಪ್ನಿ ನಮ್ ಮುಂದೆ ಕಾರ್ಪೊರೇಟ್ ಕಂಪ್ನಿ ಏನೂ ಇಲ್ಲ. ಓಕೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಇರೋದು 2 ಎಕರೆ 3 ಎಕರೆ ಇದ್ರು ನಮ್ಗೆ 5 ಎಕರೆ 10 ಎಕರೆ ಯಾವ ರೈತರಿಗೂ ಇಲ್ಲ. ಇಲ್ಲಿ ಎಲ್ಲ ಚಿಕ್ಕದಾಗಿದ್ರು ಅದರಲ್ಲಿ ತುಂಬಾ ಬಂಡವಾಳ ಹಾಕಿ ಲಾಭದಾಯಕವಾಗಿ ಮಾಡ್ತಾ ಇದೀವಿ. ಅಲ್ಲ, ಇದೇ ನಿಮ್ ಭೂಮಿಯನ್ನ ಕೊಟ್ರೆ ಅವ್ರು 1 ಎಕರೆಗೆ 2 ಕೋಟಿನೋ 2.5 ಕೋಟಿನೋ ಕೊಡ್ತಾರಲ್ಲ, ತಗೊಂಡ್ ಆರಾಮಾಗಿ ನಿಮ್ದೇ ಆಗಿರ್ಬೋದಲ್ಲ. 2.5 ಕೋಟಿ ನಾವು ಬಂಡವಾಳನೇ ಹಾಕಿದೀವಲ್ಲ ಸರ್ ಇಲ್ಲಿ. ಓಕೆ, ಅಷ್ಟು ಬಂಡವಾಳನೇ ಹಾಕಿದೀವಿ, ಭೂಮಿ ಬೆಲೆ ಬಂಡವಾಳ. ಅವ್ರೇನ್ ಪರಿಹಾರ ಕೊಡೋದು? ಈಗ ನಮಗಾಗುತ್ತೆ, ಅವ್ನು ಕೊಡೋ ಪರಿಹಾರ ನಮಗಾಗುತ್ತೆ, ನಮ್ಮ ಮಕ್ಕಳಿಗೇನ್ ಕೊಡೋದು? ಓಕೆ, ಇದು ನಮ್ಮ ತಾಯಿಯ ಬಾಂಧವ್ಯ ಭೂಮಿ ನಮ್ಗೆ. ಓಕೆ, ಈ ಬಾಂಧವ್ಯನ್ ಬಿಟ್ಟು ನಾವು ಹೋಗಕ್ಕಾಗಲ್ಲ. ಇಲ್ಲಿ ಯಾರೇ ಬಂದು ಬಲವಂತವಾಗಿ ಸ್ವಾಧೀನ ಪಡಿಸ್ಕೊಳಕ್ ಬಂದ್ರೆ ಅವ್ರ ಇಲ್ಲಿಂದ ಆಚೆ ಹೋಗಲ್ಲ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದೇನು ಅಂದ್ರೆ ನೀವು ಆರ್ಥಿಕವಾಗಿ ಕೂಡ ಭೂಮಿಯನ್ನ ನಂಬಿ ಹೌದು ತುಂಬಾ ಚೆನ್ನಾಗಿದ್ದೀರಾ, ಹೌದು. ಭಾವನಾತ್ಮಕವಾಗಿ ಕೂಡ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ನೀವ್ ಅನ್ಕೊಳ್ತಿರ್ಬೋದು. ನನಗೆ 5 ವರ್ಷ ವಯಸ್ಸಾದಾಗಿನಿಂದನೂ ಕೃಷಿ ಮಾಡ್ತಾ ಇದ್ದೀನಿ. ಓಕೆ, ನಾನು ಸ್ಕೂಲೇ ಬಿಟ್ಟೆ. ಓಕೆ, ನಾನು 9ನೇ ತರಗತಿ ಓದಿರೋದಷ್ಟೇ. ನನ್ಗೆ ಯಾರು ಕೆಲಸ ಕೊಡ್ತಾರೆ? ನನ್ ಮಕ್ಕಳಿಗೆ ಯಾರು ಕೆಲಸ ಕೊಡ್ತಾರೆ? ನಮ್ ತಾಯಿಗೆ 60-65 ವರ್ಷ, ಅವರು ಬಂದ್ ಕೆಲಸ ಮಾಡ್ತಾರೆ. ಓಕೆ, ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಅವ್ರಿಗೆ ಎಷ್ಟು ನಂಟಿರುತ್ತೆ, ನನ್ಗೆ ಎಷ್ಟಿದೆ ಅಂದ್ರೆ ಅವ್ರಿಗೆ ಎಷ್ಟು ನಂಟಿರುತ್ತೆ ಭೂಮಿ ಮೇಲೆ. ತಾಯಿನ ಕಳ್ಕೊಂಡಂಗೆ ಅಲ್ವಾ ಭೂಮಿ ಕಳ್ಕೊಂಡ್ರೆ. ಓಕೆ, ಅದಕ್ಕೆ ಭೂತಾಯಿ ಅಂತಾನೆ ಹೋಲಿಕೆ ಹೌದು. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡೋಕ್ ಸಿದ್ಧ ಇಲ್ಲ. ಯಾವ್ದೇ ಅಧಿಕಾರಿ ಬರ್ಲಿ, CM ಬಂದಿಲ್ಲಿ ಕುತ್ಕೊಂಡು ನಾವು ಭೂಮಿ ಕೊಡಕ್ ತಯಾರಿಲ್ಲ, ಅವ್ರು ಎಣ ಇಲ್ಲಿ ಬೀಳುತ್ತೇನೋ ಗೊತ್ತಿಲ್ಲ. ಓಕೆ, ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನ ನೋಡ್ತಿದ್ರೆ ನನ್ಗನ್ಸೋದೇನು ಅಂದ್ರೆ, ಈಗ ಪಾಲಿಯೋಸ್ ಅಂತ ಬಂದಾಗ ನಮ್ ಕಡೆ ಎಲ್ಲಾ ದೊಡ್ಡ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದಂತವ್ರು ಈ ರೀತಿ ಪಾಲಿಯೋಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ನೀವೊಂದು ಪಾಲಿಯೋಸ್ ನೋಡಿದಾಗ ನಿಮ್ಗೆ ಅಂತ ಅನ್ಸುತ್ತೆ. ಒಂದು ನೀವಿನ್ನು ಯುವಕರಿದ್ದೀರಿ ಅಂಡ್ ನೋಡಿದಾಗ ನಮ್ಮ ತಂದೆ ಕಾಲಕ್ಕೆ ಸಾಕಪ್ಪ ಈ ಕಷ್ಟ ಎಲ್ಲ ಆರಾಮಾಗಿ ಸ್ವಿಫ್ಟ್ ಸಿಟಿ ಅಂತ ಬಂದಾಗ, ಈಗ ಸ್ವಿಫ್ಟ್ ಸಿಟಿ ಅಂತ ಹೇಳ್ತೀವಿ ಅಂದ್ರೆ ಸ್ಟಾರ್ಟ್ಅಪ್ ಗಳಾಗಿರ್ಲಿ, ವರ್ಕ್ ಪ್ಲೇಸಸ್ ಆಗಿರ್ಲಿ, ಇನೋವೇಷನ್ ಆಗಿರ್ಲಿ, ಅಥವಾ ಫೈನಾನ್ಸ್ ಗೆ ಸಂಬಂಧಪಟ್ಟಿದ್ದಾಗಿರ್ಲಿ, ಟೆಕ್ನಾಲಜಿ ಆಗಿರ್ಲಿ, ಈ ತರದ್ ಎಲ್ಲ ಇಲ್ಲಿ ಬರುತ್ತೆ ಅನ್ನೋದಾದ್ರೆ ನಾವ್ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು. ನಮ್ಮ ಮುಂದಿನ ಪೀಳಿಗೆ ಆದ್ರೂ ಸ್ವಲ್ಪ ಟೆಕ್ನಾಲಜಿ ವೈಸ್ ಬೇರೆ ದೇಶಗಳ ರೀತಿ, ಅಭಿವೃದ್ಧಿ ಹೊಂದಿರುವಂತ ದೇಶಗಳ ರೀತಿಯಲ್ಲಿ ನಾವ್ ಇರ್ಬೋದು ಅಂತ ಅನ್ಸಲ್ವಾ ನಿಮಗೆ? ಸೊ ನೀವು ಸ್ಟಾರ್ಟ್ಅಪ್ ಎಕ್ಸಾಂಪಲ್ ಕೊಟ್ರಿ, ಇದು ನಮ್ದು ಸ್ಟಾರ್ಟ್ಅಪ್. ಓಕೆ, ಸೊ ಇಲ್ಲಿ ನಾವು ಆತರ ಇನ್ವೆಸ್ಟ್ಮೆಂಟ್ ಎಷ್ಟು 45 lakhs 50 lakhs ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಸೊ ಒಂದ್ ಸ್ಟಾರ್ಟ್ಅಪ್ ಗೆ 45 ಲಕ್ಷ ಅಂದ್ರೆ ಇಲ್ಲಿ ಕೃಷಿಯನ್ನ ನಂಬಿ 40 ರಿಂದ 50 ಲಕ್ಷವನ್ನ ಹೂಡಿಕೆ ಮಾಡುವಷ್ಟು ಸಬಲ ರೈತರು ಇದ್ದಾರೆ ಅಂತ. ಹೌದು. ನೀವು ಎಕ್ಸಾಂಪಲ್ ತಗೊಳ್ಳಿ, 45 ಲಕ್ಷ ಇನ್ವೆಸ್ಟ್ ಮಾಡಿ 1 ವರ್ಷದಲ್ಲಿ ರಿಕವರ್ ಮಾಡ್ತೀವಿ ಅದನ್ನ. ಪಾಲಿಯೋ 1 ವರ್ಷದಲ್ಲಿ 45 ಲಕ್ಷ ರಿಕವರ್ ಮಾಡ್ತೀವಿ. ಹಂಗಿದ್ದಾಗ ಇವ್ರು ಕೊಡೋ 1.5 ಕೋಟಿನ ನಾವು 4 ರಿಂದ 5 ವರ್ಷದಲ್ಲಿ ರಿಕವರ್ ಮಾಡಿ, ಅದೇ ಭೂಮಿ ನಮ್ ಜೊತೆ ಇರುತ್ತೆ, ಇನ್ನ ನಾವ್ ನೆಕ್ಸ್ಟ್ ಜನರೇಷನ್ ಬೆಳೆಯೋಷ್ಟು ಇರುತ್ತೆ ನಮ್ಮ ಹತ್ರ. ಸೊ ಅಷ್ಟು ಬೆಳೀತಾ ಇರ್ತೀವಿ. ಸೊ ನಮ್ಗೆ ನೀವು ಸ್ಟಾರ್ಟ್ಅಪ್ ಹೇಳಿದ್ರಿ, ಆಮೇಲೆ ಬೇರೆ ದೇಶದ ರೀತಿ ನಮ್ಮ ದೇಶದ ಬೆನ್ನೆಲುಬೇನು ಅಗ್ರಿಕಲ್ಚರ್. ಸೊ ನಾವು 99% ಇಂಪೋರ್ಟ್ ಮಾಡ್ಕೊಂತ ಇದೀವಿ. ಎಕ್ಸ್ಪೋರ್ಟ್ ಮಾಡಕ್ ಆಗೋದೇನು ಬರೀ ಕೃಷಿಯಿಂದ ಮಾತ್ರ.
ಅಲ್ಲ, ಒಂದೇನು ಅಂದ್ರೆ ಕೃಷಿಯನ್ನ ಏನು ಭಾರತ ಕೃಷಿ ಪ್ರಧಾನ ದೇಶ, ರೈತರನ್ನ ಬೆನ್ನೆಲುಬು ಅಂತ ಹೇಳಲಾಗುತ್ತೆ. ಹೌದು. ಆದ್ರೆ ಚುನಾವಣೆ ಬಂದಾಗ ಮಾತ್ರ ರೈತರು ವೋಟ್ ಬ್ಯಾಂಕ್ ಆಗಿ ಬೇಕಾಗುತ್ತೆ, ಆ ಕಾರಣಕ್ಕೆ ಬಳಸ್ಕೊಳ್ತಾರೆ. ಅದಾದ ನಂತರ ಪ್ರತಿಯೊಂದು ವಿಚಾರಕ್ಕೂ ಕೂಡ ರೈತರ ಭೂಮಿನ ಕಿತ್ಕೊಳ್ಬೇಕು ಅಂತ ಅನ್ಕೊಳ್ಳುವಂಥದ್ದು. ಹೌದು. ಆದ್ರೆ ಒಂದು ಕೃಷಿ ಮತ್ತೆ ಅಭಿವೃದ್ಧಿ ಅಂತ ಬಂದಾಗ ನೀವು ಯಾವ್ದು ಬೇಕು ಅಂತ ಅಂತೀರಾ, ಅಥವಾ ಎರಡನ್ನೂ ಯಾವ ರೀತಿ ನೋಡ್ತೀರಾ? ಕೃಷಿಯಲ್ಲೇ ಅಭಿವೃದ್ಧಿ ಮಾಡ್ತಿದ್ವಲ್ಲ ಸರ್ ನಾವು. Okay. ನಾವು ಕೃಷಿಯಿಂದಾನೇ ಅಭಿವೃದ್ಧಿ, ಕೃಷಿಯಿಂದ ನಾವು ನಮ್ಮಿಂದ ಅಭಿವೃದ್ಧಿ, ನಮಗೋಸ್ಕರ ಅಭಿವೃದ್ಧಿ, ಬೇರೆ ಮಿನಿಸ್ಟರ್ಗೋಸ್ಕರ ಅಭಿವೃದ್ಧಿ ಅಲ್ಲ. ಸೊ ನಾವು ನಮ್ಮ ಜೀವನ ಅಭಿವೃದ್ಧಿ ಮಾಡ್ಕೊಬೇಕು, ನಮ್ಮ ಜೀವನ ನಾವು ನೆಕ್ಸ್ಟ್ ಲೆವೆಲ್ ಮಾಡ್ಕೊಬೇಕು ಅಂದಾಗ ನಾವು ಅಭಿವೃದ್ಧಿ ಆದ್ರೆ ಒಂದ್ ಊರಲ್ಲಿ ಒಂದ್ ಸಂಸಾರ ಅಭಿವೃದ್ಧಿ ಆಗ್ಬೇಕು, ಒಂದ್ ಊರು ಅಭಿವೃದ್ಧಿ ಆಗ್ಬೇಕು, ದೇಶ ಅಭಿವೃದ್ಧಿ ಆಗುತ್ತೆ. ಅದ್ ಬಿಟ್ಬಿಟ್ಟು ನೀವು ನಮ್ಮ ಹತ್ರ ಇರೋ ಜಮೀನೆಲ್ಲ ತಗೊಂಡು ನೀವು ಬೇರೆ ಎಲ್ಲಿಂದ ಬರೋರ್ಗೆ ಕೃಷಿ ಏನೋ ಅಭಿವೃದ್ಧಿ ಕೊಡ್ತೀರಾ ಅಂದ್ರೆ, ನೀವ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಬೇರೆ ದೇಶಗಳು ತಗೊಂಡ್ರಿ, ಇದೇ ವ್ಯವಸಾಯ ಮಾಡ್ಕೊಂಡು ಜಪಾನ್ ಅಲ್ಲಿ ಸಿಂಗಾಪುರ್ ಅಲ್ಲೆಲ್ಲ ನೆಲ ಇಲ್ದಿರ ಸಮುದ್ರದಲ್ಲಿ ಬೆಳಿತೀರಲ್ಲ ಸರ್, ಅವ್ರು ಅಷ್ಟ್ ಕಷ್ಟ ಪಡ್ತೀರ ವ್ಯವಸಾಯ ಮಾಡಕ್ಕೆ. ನಾವ್ ಇಷ್ಟ ಈಸಿಯಾಗಿ ಮಾಡ್ತಿದೀವಿ. ಇಲ್ಲಿ ನಮಗ್ ಒಳ್ಳೆ ಸಬ್ಸಿಡಿ ಕೊಟ್ಟು ಒಳ್ಳೆ ಕ್ವಾಲಿಟಿ ಔಟ್ಪುಟ್ ತಗೊಂಬಂದು ನೀವು ನಮಗ್ ಪ್ರೋತ್ಸಾಹ ಕೊಟ್ಟು ಅಬ್ರಾಡ್ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ GDP ತಾನೇ ಜಾಸ್ತಿ ಆಗೋದು. ಸೊ ನೀವು ಇವಾಗ ಗೂಗಲ್ ಇಂಡಿಯಾಗ್ ಬಂತು ಅಂತೀರ, ಗೂಗಲ್ ಏನಕ್ಕೆ ಇಂಡಿಯಾಗ್ ಬರ್ತಿದೆ? ಅಲ್ಲಿ ಎನ್ವಿರಾನ್ಮೆಂಟಲ್ ರೂಲ್ಸ್ ಹಂಗಿದೆ, ನಾರ್ಮ್ಸ್ ಹಂಗಿದೆ. ಅಲ್ಲಿ ನೀರ್ ಕಲುಷಿತ ಮಾಡಕ್ ಬಿಡಲ್ಲ, ಮರ ಹೊಡಿಯಕ್ ಬಿಡಲ್ಲ. ನಮ್ಮಲ್ಲಿ ನೀಚ್ಗೆಟ್ಟ ಏನೋ ರಾಜಕೀಯದವರು, ಸರ್ಕಾರದವರು ಮರ ಹೊಡಿ, ನೀರ್ ಖಾಲಿ ಮಾಡು, ನೀರ್ ಗಲೀಜ್ ಮಾಡು, ನನ್ ಮನೆ ಚೆನ್ನಾಗಿದ್ರೆ ಸಾಕು, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು. ನಿನ್ ಮಕ್ಳು ಇಲ್ಲಿ ಗಲೀಜಲ್ಲಿ ಬೆಳೆಯೋ ತರಕಾರಿನೇ ತಿಂತಿರೋದು, ಬೇರೆ ಫಾರಿನ್ ಬಂದಿರೋ ತರಕಾರಿ ತಿಂತಿಲ್ಲ. ಸೊ ನಾವ್ ಹೇಳ್ತಿರೋದೇನು ಅಂದ್ರೆ, ನಮ್ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಒಂದೇ ಒಂದು ಸೋರ್ಸ್ ಇರೋದು ಅಗ್ರಿಕಲ್ಚರ್. ವ್ಯವಸಾಯಕ್ಕೆ ನೀವು ಪ್ರೋತ್ಸಾಹ ಕೊಟ್ರೆ ಮಾತ್ರ ಭಾರತ ಡೆವಲಪ್ಡ್ ಕಂಟ್ರಿ ಆಗುತ್ತೆ, ಇಲ್ಲ ಅಂದ್ರೆ ಡೆವಲಪ್ಡ್ ಕಂಟ್ರಿ ಆಗೋಕ್ ಸಾಧ್ಯ ಇಲ್ಲ. ನಾವ್ ಯಾವತ್ತಿದ್ದು ಥರ್ಡ್ ಕ್ಲಾಸ್ ಲೇಬರ್ ಕಂಟ್ರಿ ತರಾನೇ ಇರ್ತೀವಿ, ನಾವ್ ಲೇಬರ್ಸ್, ನಾವ್ ರಾಜ್ಯರಾಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಬ್ರಿಟಿಷರು, ಅದೇ ತರ ಇರ್ತೀವಿ ನಾವ್ ಅಷ್ಟೇ. ಇನ್ನೊಂದು ವಿಚಾರ, ಯಾವಾಗೆಲ್ಲ ಭೂಮಿನ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ ಆಗ ರೈತರಲ್ಲಿ ಹೇಳುವಂತದ್ದು, ನಾವ್ ಇಷ್ಟು ದಿನ ಸ್ವಾವಲಂಬಿ ರೈತರಾಗಿ ಬದುಕಿದ್ವಿ, ಆದ್ರೆ ಇವತ್ತಿಗೆ ಯಾವ್ದು ಭೂಮಿಯನ್ನ ಕಿತ್ಕೊಂಡು ಕೆಲಸವನ್ನ ಕೊಡ್ತಾರೆ ಅಂದ್ರೆ ಚೀಪ್ ಲೇಬರ್ಸ್, ಯಾವ್ದೋ 10,000, 15,000, 20,000ಕ್ಕೆ ದುಡಿಯುವಂತ ಕಾರ್ಮಿಕರಾಗ್ತೀವಿ ಅಂತ ಒಂದಿಷ್ಟು ಜನ ವಾದ ಮಾಡುವಂತದ್ದು. ಅಣ್ಣ ನಮಸ್ತೆ. ನಿಮ್ಮನ್ನ ಅಂದ್ರೆ ನೀವು ಹಿರಿಯರ ರೀತಿ ಕಾಣ್ತೀರಾ, ಈಗಾಗ್ಲೇ ಎಷ್ಟೋ ವರ್ಷಗಳಿಂದ ಕೃಷಿಯ ಮೇಲೆ ಅವಲಂಬಿತರಾಗಿದ್ರಿ, ಕೃಷಿಯಲ್ಲಿ ನೀವು ದುಡಿತಿರುವಂತದ್ದು. ಆದ್ರೆ ಈ 1980, 90 ದಶಕ ಆದ ನಂತರ ಬೆಂಗಳೂರು ಅಥವಾ ಸುತ್ತಮುತ್ತಲಿನ ಪ್ರದೇಶ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂತದ್ದು. 1990 ದಶಕದಿಂದ ಹಿಂದೆ ಯಾವ ರೀತಿ ಇತ್ತು ಸರ್ಜಾಪುರ, ಇವತ್ತಿಗೆ ಯಾವ ರೀತಿ ಇದೆ? 90 ಹಿಂದೆ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಬರ್ಬೇಕು ಅಂತಂದ್ರೆ ರೋಡ್ಸ್ ಎಲ್ಲ ಚಿಕ್ಕದಾಗಿರೋದು, ಡೆವಲಪ್ಮೆಂಟ್ ಏನಿಲ್ಲ. ಆದ್ರೆ ನಾವು ಮುತಾನಲ್ಲೂರ್ ಕೆರೆಯಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕು ಅಂದ್ರೆ ನೀರ್ನಲ್ಲಿ ಕುಡಿತಾ ಇದ್ವಿ. ಆ ನೀರ್ನ ಒಳ್ಳೆ ಎಳ್ನೀರ್ ತರ ಇರ್ತಾ ಇತ್ತು ನೀರು. ಕೈ ತೊಳೆಯಕ್ಕೂ ಆಗಲ್ವಾ? ಕೈ ತೊಳಿ, ಇವಾಗ ಕೈ ತೊಳೆಯೋದಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ನಾನೇನೆ ಇದು ಕೆರೆ ಕೋಡಿ ಹೋಯ್ತು ಅಂದಾಗ ಹೋಗಿ ಅಲ್ಲಿ ಕೈ ಕಾಲು ತೊಳೆದಿದ್ದಕ್ಕೆ ತುರ್ಕೆ ಬಂದ್ಬಿಡ್ತು ಕೈಯೆಲ್ಲೂ. ಹಾಸ್ಪಿಟಲ್ ತೋರ್ಸ್ಕೊಂಡೆ. ಆ ತರ ಪರಿಸ್ಥಿತಿ ಆಗಿದೆ. ಇದು ಸರ್ಕಾರ ಹೇಳ್ತಿರುವಂತ ಅಭಿವೃದ್ಧಿ. ಹೌದು, ಈ ತರ ಅಭಿವೃದ್ಧಿ ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ನಾವು ಅಭಿವೃದ್ಧಿ ಏನ್ ಬೇಕೋ ಅದ್ ನಾವು ಮಾಡ್ಕೊಂತೀವಿ. ಅವ್ರ ಜಮೀನ್ ತಗೊಂಡು ನಮ್ಮನ್ನ ಅಭಿವೃದ್ಧಿ ಮಾಡುವಂತದ್ ಏನು ಇಲ್ಲ ಇಲ್ಲಿ. ನಾವ್ ಇವಾಗ ನೋಡಿ ಪಾಲಿ ಹೌಸ್ ಹಾಕಿದ್ದೀವಿ, ಇದನ್ನ ಆರಾಮಾಗಿ ನಾವು ನಮ್ಮ ಮಕ್ಳು ಎಲ್ಲಾನು ಜೀವನ ಪರ್ಯಂತ ನಾವ್ ಇದ್ರಲ್ಲಿ ಬೆಳ್ಕೊಂಡು ಜೀವನ ಸಾಗಿಸ್ತಾ ಹೋಗ್ತೀವಿ. ಅದ್ರಲ್ಲೇನು ಇಲ್ಲ. ಅವ್ರು ಬಂದ್ಬಿಟ್ಟು ಒಂದ್ 2 ಕೋಟಿನೋ 3 ಕೋಟಿ ಕೊಟ್ಟ ಅಂದ್ರೆ 1 ವರ್ಷ 6 ತಿಂಗಳು ನಮ್ಮ ಕೈಯಲ್ಲಿ ಇರಲ್ಲ ದುಡ್ಡು. ಅದನ್ನ ಬೇರೆ ಕಡೆ ಹೋಗಿ ಇನ್ವೆಸ್ಟ್ ಮಾಡಿ ನಾವು ಮಾಡೋ ಅಷ್ಟು ಇದೂನು ನಮ್ಗೆ ಐಡಿಯಾಸೂನು ನಮ್ಗಿಲ್ಲ. ನಾವೇನಿದ್ರು ಅಗ್ರಿಕಲ್ಚರ್ ಮಾಡೋದು, ಇಲ್ಲಿ ಏನೋ ಬೆಳೆಯೋದು, ಇಷ್ಟರಲ್ಲೇ ನಮ್ದು ಇರೋದೇ ಹೊರತುನು ಹೋಗಿ ಇನ್ನು ಒಂದು ಇಂಡಸ್ಟ್ರಿ ಮಾಡೋದು, ಇನ್ನೊಂದು ಮಾಡೋದು, ಆ ತರ ನಮ್ಗೆ ಇದಿಲ್ಲ. ಮೈಂಡ್ ಸೆಟ್ ಏನು ನಮ್ಗಿಲ್ಲ. ನಮ್ಗೆ ಒಂದೇನು ಅಂದ್ರೆ, ನೀವು ಈ ಎಷ್ಟೋ ವರ್ಷಗಳಿಂದ ಕೃಷಿಯಲ್ಲಿ ಇದೀರಾ, ಆದ್ರೆ ನೀವು ಕಷ್ಟನೂ ಪಟ್ಟಿರ್ತಾರ. ಕಾರಣ ಕೃಷಿ ಅಂತ ಬಂದಾಗ ಸುಲಭ ಅಲ್ಲ. ಖುಷಿ ಇರ್ಬೋದು, ಆದ್ರೆ ಸುಲಭ ಅಲ್ಲ. ಆದ್ರೆ ನಿಮ್ಮ ಮುಂದಿನ ಜನರೇಷನ್, ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು, ಅವರು ಕೂಡ ಇದೇ ರೀತಿ ಕೃಷಿಯಲ್ಲೇ ರೈತರಾಗೆ ಉಳ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು. ಆವಾಗ ಅಂದ್ರೆ ನಮ್ಗೆ ಟೆಕ್ನಾಲಜಿ ಇಲ್ಲ. ಟೆಕ್ನಾಲಜಿ ಇಲ್ದಿದ್ದಾಗ ನಾವೇನ್ ಮಾಡ್ತಾ ಇದ್ವಿ, ಕಷ್ಟಗಳು ಬೀಳ್ತಾ ಇದ್ವಿ. ಒಂದು ಬೀಜಗಳು ನ್ಯಾಯವಾಗಿರೋದು ಸಿಗ್ತಾ ಇರ್ಲಿಲ್ಲ, ಇಲ್ಲ ಯಾರೋ ಒಬ್ರು ಯಾಮಾರಿಸ್ತಾ ಇದ್ರು. ಇವಾಗೆಲ್ಲ ಟೆಕ್ನಾಲಜಿ ಬಂದೆ, ನಮ್ಮ ಮಕ್ಳು ಓದ್ಕೊಂಡಿದ್ದಾರೆ, ಎಲ್ಲ ವಿಷಯ ತಿಳ್ಕೊಂಡಿದ್ದಾರೆ. ಆಗಿರ್ಬೇಕಾರೆ ಏನಾಗುತ್ತೆ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀವಿ. ನಮ್ಮ ಮಕ್ಳು ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡೋಣ ಅನ್ನೋ ಇದ್ರಲ್ಲೇ ಇದ್ದಾರೆ. ಒಂದೇನು ಅಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿದೀರಾ. ಆ ಉತ್ತಮ ಶಿಕ್ಷಣವನ್ನ ಕೃಷಿಯಲ್ಲಿ ಅಪ್ಲೈ ಮಾಡ್ಲಿ ಅನ್ನೋದು ನಿಮ್ಮ ಉದ್ದೇಶ. ಹೌದು, ಹೌದು. ನಾವು ಎಜುಕೇಶನ್ ಪಡ್ಕೊಂಡಿರೋದು ಅದೇ ವಿಷಯದಲ್ಲೇನೆ. ಚೆನ್ನಾಗಿ ನಮ್ ಕೃಷಿ ಚೆನ್ನಾಗಿ ಗೊತ್ತಿದೆ. ಆಗಿರ್ಬೇಕಾದ್ರೆ ಅದನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗಿ ಏನಾದ್ರು ಮಾಡ್ಬೇಕು ಅಂದ್ರೆ ನಮ್ ಕೈಯಲ್ಲ ಆಗಲ್ಲ. ಈ ತರ ಇರ್ಬೇಕಾರೆ ಇವ್ರ ಜಮೀನುಗಳು ಕಿತ್ಕೊಂಡ್ಬಿಟ್ಟು ನಮ್ಮನ್ನ ಗುಳೆ ಎಬ್ಸಿ ಬೇರೆ ಕಡೆ ಕಳ್ಸಿದ್ರೆ ಎಲ್ಲೋಗೋಣ ನಾವು, ಎಲ್ಲೋಗಿ ಜೀವನ ಮಾಡೋಣ?
ಈಗಾಗಲೇ 10, 20, 30, 40 ವರ್ಷಗಳಿಂದ ಇಲ್ಲೇ ಬದುಕಿ ಬಾಳಿರ್ತೀರಾ. ಹೌದು ಆದ್ರೆ ಯಾವ್ದೋ ಒಂದು ಸಿಟಿ ಅಂತ ಮಾಡಿ ನೀವು ಇಲ್ಲಿಂದ ಬೇರೆ ಕಡೆ ಕಳಿಸ್ತೀರಾ ಅಂದ್ರೆ ಬೇರೆ ಕಡೆ ಹೋಗಿ ಹೊಂದ್ಕೊಳ್ಳುವಂತದ್ದು ಸುಲಭ ಅಲ್ಲ. ಹೌದು. ಅಂಡ್ ಇನ್ನೊಂದು ಭಾವನಾತ್ಮಕವಾಗಿ ನೋಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಈ ಇಲ್ಲಿ ಜಾಗವನ್ನ ಬಿಟ್ಟು ಹೋಗು, ಇಲ್ಲಿವರೆಗೂ ಇಲ್ಲೇ ಇದ್ರಿ, ಯಾರೋ ಬಂದ್ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಬಂದ್ಬಿಟ್ಟು ಇಲ್ಲಿ ಏನೋ ಒಂದು ಸಿಟಿಯನ್ನ ನಿರ್ಮಾಣ ಮಾಡ್ತೀನಪ್ಪ, ಈ ಜಾಗ ಬಿಟ್ಟು ಹೋಗು ಅಂತ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಪ್ರಾಣ ಕಳ್ಕೊಂಡಂಗ್ ಪರಿಸ್ಥಿತಿ ಬರ್ತದೆ, ನಮ್ ತಾಯಿನ ಕಳ್ಕೊಂಡಂಗೆ ಪರಿಸ್ಥಿತಿ ಬರ್ತದೆ. ಈ ಜಮೀನಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಮೊದ್ಲಿಂದನೂ ಒಂದು ಇದ್ರಲ್ಲೇನೆ ಹೋಗೋದ್ರಿಂದ ನಾಳೆ ದಿನ ಇಲ್ಲಿ ಏನೋ ಅಭಿವೃದ್ಧಿ ಆಗಿದ್ರೆ ನಮ್ ಜಮೀನ್ ಇಲ್ಲಿ ಇದೆ ಅಂತ ನೋಡೋದಕ್ ಬಂದಾಗ ಕಣ್ಣಲ್ಲಿ ನೀರ್ ಬರ್ತದೆ. Okay. ಕೂಡ 2 ಲಕ್ಷ 3 ಲಕ್ಷ ತಗೊಂಡ್ ನಾವು ಹೋಗ್ಬಿಟ್ಟು ನಾಳೆ ದಿನ ಇಲ್ಲಿ ಬಂದಾಗ ಈ ಜಮೀನ್ ನಮ್ದಿತ್ತು, ಇದಿದ್ರೆ ಇವತ್ತು ಎಂತ ಬೆಲೆ ಇತ್ತು, ನಾವು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರೆ ಯಾವ ತರ ಪರಿಸ್ಥಿತಿ ಇರ್ತಾ ಇತ್ತು ಅಂತ ಹೇಳ್ಬಿಟ್ಟು ತುಂಬಾ ನೋವಾಗುತ್ತೆ. ಅದನ್ನ ಬಿಟ್ಟು ಹೋಗೋದಕ್ಕಿಂತಲೂ, ಜಮೀನ್ ಬಿಟ್ಟು ಹೋಗೋದಕ್ಕಿಂತಲೂ ಪ್ರಾಣ ಬಿಡೋದ್ ಮೇಲೂ. ಅದಕ್ಕೋಸ್ಕರ ನಾವು ನಮ್ ಸರ್ಕಾರದವ್ರಿಗೆ ಹೇಳೋದು ಇಷ್ಟೇ, ಇಲ್ಲ ನಮ್ ಪ್ರಾಣ ತೆಗೀರಿ ಪರವಾಗಿಲ್ಲ, ಆದ್ರೆ ನಾವಂತೂ ಜಮೀನ್ ಬಿಡಲ್ಲ. ಇದು ನಮ್ಮ ಘೋಷಣೆ. ಅಲ್ಲ, ಒಂದು ನೀವೇನ್ ಈ ಮಾತು ಹೇಳ್ತಿದ್ರಿ, ಈ ಮಾತು ಹೇಳ್ಬೇಕಾದ್ರೆ ನಂದು ಒಂದು ವೈಯಕ್ತಿಕವಾಗಿ ಒಂದು ಅಭಿಪ್ರಾಯ ಹೇಳ್ತೀನಿ ಅಥವಾ ಒಂದಾದಂತ ಕನ್ವರ್ಸೇಷನ್ ಹೇಳ್ತೀನಿ. ನಮ್ಮ ಸಂಬಂಧಿಕರ ಯಾರಿಗೂ ಹುಷಾರಿಲ್ಲ ಅಂತ ಹೇಳಿ ನನ್ನ ತಂದೆ ಒಂದ್ 2 ಸೈಟ್ ಅನ್ನ ಮಾರ್ತಾರೆ. ಆದ್ರೆ ಎಷ್ಟೋ ವರ್ಷ ಆದ್ಮೇಲೆ ನನಗೆ ಹೇಳ್ತಾರೆ, ಹೋಗ್ಬೇಕಾರೆ 2 ಸೈಟ್ ಇತ್ತು, ಅದ್ ಬರೀ 18,000 20,000 ನಾನು ಮಾರ್ಬಿಟ್ಟೆ, ಇವತ್ತಿಗೆ ಇದ್ದಿದ್ರೆ ನಿಂಗೆ 2 ಸೈಟ್ ಆಗ್ತಿತ್ತು ಅಂತ. ಮುಂದೆ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಳಿಗೂ ಅಷ್ಟೇ ಅದೇ ಉಳಿಸ್ಕೊಂಡ್ರೆ ಮುಂದೆ ಅದೇ ಒಂದು ಅಸೆಟ್ ಆಗಿರುತ್ತೆ. ಆದ್ರೆ ಇವತ್ತಿಗೆ ಎಷ್ಟೋ ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ ಅಂತ ನೀವು ಮಾರ್ಬಿಟ್ರೆ ನಿಮ್ಮ ಮಕ್ಕಳಿಗೆ ನೀವೇನು ಅಸೆಟ್ ಅಂತ ಕೊಡ್ಲಿಕ್ಕೆ ಆಗಲ್ಲ. ಒಂದೇನು ಅಂದ್ರೆ ನೀವು ಅವ್ರು ಕೊಡುವಂತಿಷ್ಟು ದುಡ್ಡನ್ನ ತಗೊಂಡು ಇಲ್ಲೇ ಸುತ್ತಮುತ್ತಲು ಬೇರೊಂದು ಪ್ರದೇಶ ಏನೋ ಒಂದು ಜಾಗವನ್ನ ಕೊಂಡ್ಕೊಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಕಾರಣ ಇವತ್ತಿಗೆ SR ವ್ಯಾಲ್ಯೂ ಅಂತ ಏನೇ ಇರ್ಬೋದು, ಆದ್ರೆ ಹೊರ್ಗಡೆ ಹೋಗು ಮಾರುಕಟ್ಟೆಯಲ್ಲಿ ಆ ಭೂಮಿಯನ್ನ ಕೊಂಡ್ಕೊಳ್ಬೇಕಾದ್ರೆ ಅದ್ರ 4 ಪಟ್ಟು 5 ಪಟ್ಟು 10 ಪಟ್ಟು ಅದ್ರ ಬೆಲೆ ಇರುತ್ತೆ. ಆದ್ರೆ ಸರ್ಕಾರ ಎಲ್ಲೋ 1.5 ಕೋಟಿ 2 ಕೋಟಿ ಕೊಡ್ತೀನಿ ಅಂದಾಗ ಇವತ್ತಿಗೆ ನೀವು 2 ಕೋಟಿ ತಗೊಂಡು ಇಲ್ಲ ಸುತ್ತಮುತ್ತಲು ಹೋಗಿ 1 ಎಕರೆ ಭೂಮಿಯನ್ನ ಕೊಂಡ್ಕೊಳ್ಳಿಕ್ಕೆ ಆಗುತ್ತೆ? ಸೈಟ್ ತೆಗಿಯೋದಕ್ಕಾಗೋದಿಲ್ಲ. ಒಂದ್ ಸೈಟ್ ಇಲ್ಲಿ ಚಂದಾಪುರದಲ್ಲಿ ಸೂರ್ಯ ಸಿಟಿಯಲ್ಲಿ ಹೋಗಿ ಒಂದ್ ಸೈಟ್ ತೆಗಿಯೋಕಾಗಲ್ಲ 2 ಕೋಟಿ ತಗೊಂಡ್ ಹೋಗ್ಬಿಟ್ಟು. ಇನ್ನು ಮನೆ ಕಟ್ಕೊಳ್ಳೋದಲ್ಲಿ ಇದ್ ಮಾಡೋದೆಲ್ಲ ಬರುತ್ತೆ. ನಾವೇನ್ ಸೈಟ್ ತಗೊಂಡ್ ಬಿಡ್ತೀವಿ, ಮನೆ ಕಟ್ಕೊಂಡ್ ಬಿಡ್ತೀವಿ, ಜೀವನ ಏನ್ ಮಾಡೋದು? ಜೀವನಕ್ಕೆ ನಮ್ಗೊಂದು ಇದ್ ಬೇಡವಾ? ಇವ್ರೇನ್ ನಮ್ನೇನ್ ಸಾಕ್ತಾರ ಗೌರ್ಮೆಂಟ್ನವ್ರು ತಗೊಂಡೋಗಿ ನಮ್ಮ ಮಕ್ಕಳಿಗೆ ಎಲ್ಲಾರನ್ನು ಸಾಕಿ ಏನಾದ್ರು ಮಾಡ್ತಾರ? ಹೋಗ್ಲಿ, ಸಾಕಿ ಮಾಡ್ಲಿ ಅಂತಂದ್ರೆ ನಾವ್ ಇಷ್ಟು ಹೆಲ್ತಿ ಆಗಿ ಇರೋಕಾಗುತ್ತಾ? ದುಡ್ಡು ಕೊಟ್ಟಿರ್ತಾರೆ, ತಿನ್ಕೊಂಡು ಮಜಾ ಮಾಡ್ಕೊಂಡು ಆರೋಗ್ಯ ಕೆಡ್ಸ್ಕೊಂಡ್ ಬಿಡ್ತೀವಿ. ಅಷ್ಟು ಬಿಟ್ರೆ ನಾವ್ ಆರೋಗ್ಯವಾಗಿ ಇರೋಕಾಗಲ್ಲ. ಎಷ್ಟೆಲ್ಲ ವಯಸ್ಸು ನಿಮಗೆ? ಇವಾಗ 61 ವರ್ಷ ನನ್ಗೆ. ಅಲ್ಲ, ನಿಮ್ಮ ನೋಡ್ತಿದ್ರೆ ಆ ರೀತಿ ಅನ್ನಿಸ್ತಿಲ್ಲ, 61 ವರ್ಷ ಅಂತ ಅನ್ನಿಸ್ತಿಲ್ಲ, ಇನ್ನೊಂದು 10-15 ವರ್ಷ ಇನ್ನು ಕಡಿಮೆ ಇದೆ ಅಂತ ಅನಿಸ್ತಿದೆ. ಯಾಕಂದ್ರೆ ಅಷ್ಟು ಫಿಟ್ ಆಗಿ ಕಾಣ್ತಾ ಇದ್ದೀರಾ. ಹೌದು, ನಾವು ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬಿಸಿಲಲ್ಲಿ ಓಡಾಡ್ತೀವಿ. ವಾಕಿಂಗ್ ಗೀಕಿಂಗ್ ಏನು ಇಲ್ಲ ಮಾಡೋದಿಲ್ಲ. ನಾನು ಇಲ್ಲೇನೆ ತೋಟದಲ್ಲೇ ಓಡಾಡ್ಕೊಂಡು 10,000 ಸ್ಟೆಪ್ಸ್ ಮಾಡಿರ್ತೀನಿ ಡೈಲಿ. ನಾ ಇದ್ರಲ್ಲಿ ಫೋನ್ ಅಲ್ಲಿ ಇದ್ ಮಾಡ್ಕೊಂಡಿರ್ತೀನಿ ಎಷ್ಟು ಓಡಾಡಿದ್ದೀನಿ ಅಂತ. 10,000 ಮೇಲೆ ಸ್ಟೆಪ್ಸ್ ಓಡಾಡಿ. ಸರ್ಜಾಪುರದಲ್ಲೆಲ್ಲ ಫುಲ್ ಹೈಲಿ ಕ್ವಾಲಿಫೈಡ್ ಒಳ್ಳೊಳ್ಳೆ ಎಜುಕೇಶನ್ ಶಿಕ್ಷಣವನ್ನು ಪಡೆದು ಟೆಕ್ನಾಲಜಿಯನ್ನು ಬಳಸುವಂತ ರೈತರು ಇದಾರೆ ಅಂತ ಅನ್ಸುತ್ತಾ? ಹೌದು ಹೌದು, ಮುಲಾಜಿಲ್ದಿರ ಎಲ್ಲ ಎಜುಕೇಟೆಡ್ ಪೀಪಲ್ಸ್ ಏನೆ ಒಂದು ರೈತರಾಗಿರೋದು, ವ್ಯವಸಾಯ ಮಾಡ್ತಾ ಇರೋದು. ಇದ್ರಲ್ಲಿ ಏನು ಇದೇ ಇಲ್ಲ. ಓಕೆ ಅಣ್ಣ, ಈ ಒಂದು ಆನೇಕಲ್ ಏನು ತಾಲೂಕಿಗೆ ಬರುವಂತದ್ದು ಸರ್ಜಾಪುರ. ಈ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತೀನಿ ಅಂತ ಹೇಳಿ ಪ್ರಾಥಮಿಕ ಅಧಿಸೂಚನೆ ಅಥವಾ ಅಂತಿಮ ಅಧಿಸೂಚನೆ ಹೊರಡಿಸಿದಾಗ ನೀವ್ ಹೋಗಿ ಇಲ್ಲಿನ ಸ್ಥಳೀಯ MLA ಆಗಿರುವಂತ ಬಿ ಶಿವಣ್ಣ ಅವ್ರಿಗೆ ನೀವೇನಾದ್ರೂ ಮನವಿಯನ್ನ ಸಲ್ಲಿಸಿದ್ರ? ನಮ್ಮ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ಅಂತ ನೀವು ಕೇಳಿದ್ರ? ನೀವು ಕೇಳಿದಾಗ ಅವ್ರು ಯಾವ ರೀತಿ ಸ್ಪಂದಿಸಿದ್ರು? ಸರ್, ನಾವ್ ಇಲ್ಲಿ ಏನ್ ಅಧಿಸೂಚನೆ ಬಂದಾಗ ನಾವು ಕನ್ಸಲ್ಟ್ ಮಾಡಿದ್ವಿ ಸರ್, ಇಲ್ಲ ಅಂತಿಲ್ಲ. ಯಾಕಂದ್ರೆ ಈ ತಾಲೂಕಿನ ಮೊದಲನೇ ಪ್ರಜೆ ನಮ್ಮ MLA ಬಿ ಶಿವಣ್ಣನವರು. ಯಾಕಂದ್ರೆ ಅವರು ಜನಪ್ರತಿನಿಧಿ ಆಗಿದ್ರು. ಯಾಕಂದ್ರೆ ಸರ್ವೇ ಸಾಮಾನ್ಯ ಅಲ್ಲ, 1,28,000 ಓಟ್ ತಗೊಳೋದು ಜನಸಾಮಾನ್ಯರ ಸ್ಥಿತಿಯಲ್ಲಿ ಇರಲ್ಲ. ಅದಕ್ಕೆ ನಮಗೂ ಒಂದು ಸ್ಪಂದನೆ, ನಮ್ಮ MLA ಅಂತ ನಾವು ಹೋಗಿ ಕೇಳಿ 1 ಅಲ್ಲ 2 ಅಲ್ಲ 3 ಬಾರಿ ಮೂರು ಬಾರಿ ಗೆಲ್ಸಿದೀವಿ. ಅವ್ರಿಗೆ ಇವಾಗ ಯಾಕೋ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ರೈತರ ವಿಚಾರದಲ್ಲಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಮನವಿಯನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಅವರು ಮತ್ತೆ MB ಪಾಟೀಲ್ಗೂ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೊಟ್ಟಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಎಲ್ಲೋ ದಲಿತ MLA ಅಂತ ಕಡೆಗಣಿಸ್ತಾ ಇದ್ದಾರೆ. ಇದು ನೇರ ಆರೋಪ ಅಲ್ಲ. ನೀವ್ ಹೇಳ್ತಿರೋದಕ್ಕೆ ನಂದೊಂದು ಏನು ವಿರೋಧ ಅಂದ್ರೆ, ಬಿ ಶಿವಣ್ಣ ಅಂತ ಬಂದಾಗ ಅವ್ರು ಗುರುತಿಸ್ಕೊಂಡಿರುವಂತದ್ದೇ DK ಶಿವಕುಮಾರ್ ಬಣದಲ್ಲಿ. ಯಾವಾಗಲೂ DK ಶಿವಕುಮಾರ್ ಜೊತೆಯಲ್ಲಿ ಇರುವಂತದ್ದು. DK ಶಿವಕುಮಾರ್ ಮನೆಯ ಮೇಲೆ ಯಾವಾಗ IT ರೈಡ್ ಆಗುತ್ತೆ ಅದಾದ ನಂತರ ಅಥವಾ ಹಿಂದೆ ಮುಂದೆ ಬಿ ಶಿವಣ್ಣ ಅವ್ರ ಮನೆ ಮೇಲೂ ಕೂಡ ರೈಡ್ ಆಗುವಂತದ್ದು. ಅಂಥದ್ರಲ್ಲಿ DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಬಿ ಶಿವಣ್ಣ ಅವರ ಮಾತನ್ನ ಕಡೆಗಣಿಸ್ತಾರೆ ಅಂತ ಅನ್ಸುತ್ತಾ? ಸರ್, ಒತ್ತಡ ಇದೆ ಸರ್. ಯಾಕೆ ಒತ್ತಡ ಇದೆ ಅಂದ್ರೆ, ಇವರು ದಲಿತ ನಾಯಕರು. ನಮ್ಮದು ಆನೇಕಲ್ ತಾಲೂಕು ಭಾಗ ಒಂದು ಮೀಸಲಾತಿ ಕ್ಷೇತ್ರ ಸರ್. ಇದನ್ನ ದಲಿತರು ಅನ್ಬಿಟ್ಟು ಕಡೆಗಣಿಸ್ತಾ ಇರೋದಂತೂ 100% ಸತ್ಯ ಎದ್ದು ಕಾಣ್ತಾ ಇದೆ ಸರ್. ಇಲ್ಲ ಅಂದ್ರೆ ಅವ್ರ ಮನವಿಗೆ ಯಾಕೆ ಅವ್ರು ಸ್ಪಂದಿಸ್ತಾ ಇಲ್ಲ? ನನ್ನ ನೇರ ಕ್ವಶನ್, ಅವರ ಮನವಿಗೆ, ಒಂದು MLA ಮನವಿಗೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ?
ಅಲ್ಲ ನಿಮ್ ಅಷ್ಟಿದ್ರೆ ನಿಮ್ ಎಮ್ ಎಲ್ ಎ ಅವ್ರು ರಾಜೀನಾಮೆ ಕೊಟ್ಟು ಇಳಿಬೋದಲ್ಲ. ಇಳಿಬಹುದು. ಅಷ್ಟೊಂದು ತೀವ್ರತೆಯಲ್ಲಿ ಅವರು ಕಾಣಿಸ್ತಾ ಇಲ್ಲ. ನಮಗೂನು ಗೊತ್ತಾಗ್ತಾ ಇದೆ ಅವರು ಎಲ್ಲೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇದೊಂದೇ ವಿಚಾರ ಅಲ್ಲ, ತಾಲೂಕಿನಲ್ಲಿ ಹಲವಾರು ಭಾಗದ ವಿಚಾರಗಳಲ್ಲೂ ಇದೆ. ಅವರು ಸ್ಪಂದನೆ ಮಾಡ್ಬೇಕಾಗಿತ್ತು, ಇಲ್ಲ ಅಂತಿಲ್ಲ. ಬಟ್ ರಾಜೀನಾಮೆ ಮಾಡೋ ಅಷ್ಟು ದುರಾಡಳಿತ ಏನ್ ಅವ್ರೇನ್ ಮಾಡಿಲ್ಲ. ಮತ್ತೆ ಅವರು ಪರವಾಗಿ ನಿಂತ್ಕೊಂತಾರೆ ಅನ್ನೋದು ಒಂದು ಆಶಾ ಭಾವನೆ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ಕಾದ್ ನೋಡ್ತೀವಿ ಸರ್.